ಟೆಕ್ಸಸ್ ಅಲ್ಲಿ ಫುಲ್ ಫ್ಲಡ್ಸ್ ಅಂತೆ ಅಂತ ಮೀಡಿಯಾದಲ್ಲೆಲ್ಲ ಫುಲ್ ನ್ಯೂಸ್. ಮೀಡಿಯಾದವ್ರು ಬಿಡಿ, ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾನೆ ಹೇಳ್ತಾರೆ. ಕೆಲವು ಸತಿ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ ಅಂತ ನ್ಯೂಸ್ ಗಳು ಹಿಂಗ್ ಸ್ಪ್ರೆಡ್ ಆಗಿ ಹೋಗುತ್ತೆ. ಆದ್ರೆ ಕೆಲವು ಸತಿ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ಲಿ ಅಂತಾನೆ ಎಕ್ಸ್ಟ್ರಾ ಮಸಾಲೆ ಆಡ್ ಮಾಡಿ ಹೇಳಿರ್ತಾರೆ. ಆದ್ರೆ ಫ್ಲಡ್ ಆಗಿರೋದು ನಿಜಾನೇ. ಕೆರ್ ಕೌಂಟಿ ಅನ್ನೋ ಕಡೆ ಫ್ಲಡ್ಸ್ ಆಗಿದೆ. ಇದು ಟೆಕ್ಸಸ್ ಹಿಸ್ಟ್ರಿಲೇ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಫ್ಲಡ್ಸ್. ರೆಸ್ಕ್ಯೂ ಆಪರೇಷನ್ ಎಲ್ಲ ನಡೆದು ಎವ್ರಿಥಿಂಗ್ ಇಸ್ ಫೈನ್ ನೋ. ಬಟ್ ಇಡೀ ಟೆಕ್ಸಸ್ ಅಲ್ಲೇನಾಗಿಲ್ಲ, ಯಾವ್ದೋ ಒಂದು ಪಾರ್ಟ್ ಆಫ್ ದ ಏರಿಯಾದಲ್ಲಿ ಆಗಿರೋದು. ಟೆಕ್ಸಸ್ ತುಂಬಾ ದೊಡ್ಡದಿದೆ. ನಿಮ್ ಫ್ಯಾಮಿಲಿ ಅವ್ರು ಏನಾದ್ರು ಟೆಕ್ಸಸ್ ಅಲ್ಲಿ ಇದ್ರೆ ಹೆದರ್ಕೋಬೇಕಾಗಿಲ್ಲ. ನಮಗೂ ತುಂಬಾ ಜನ ಮೆಸೇಜ್ ಮಾಡಿ ಎಲ್ಲ ಓಕೆನಾ, ನೀವು ಆರಾಮಾಗಿದ್ದೀರಾ, ಹುಷಾರಾಗಿದ್ದೀರಾ ಅಂತ ಕೇಳಿದ್ರು. ವಿ ಆರ್ ಸೋ ಥ್ಯಾಂಕ್ಫುಲ್ ಫಾರ್ ದ ಸೋಷಿಯಲ್ ಮೀಡಿಯಾ. ನಮ್ಗೆ ಇಷ್ಟೊಂದು ಜನ ಅಂದ್ರೆ ವೆಲ್ ವಿಶರ್ಸ್ ಇದ್ದಾರೆ ಅಂತ ತಿಳ್ಕೊಂಡ್ರೆ ಖುಷಿ ಆಗುತ್ತೆ. ಬಟ್ ಎವ್ರಿಥಿಂಗ್ ಇಸ್ ಫೈನ್. ಆಕ್ಚುಲಿ ಹೇಳ್ಬೇಕಂದ್ರೆ ಅಮೆರಿಕಾದ ನ್ಯೂಸ್ ನಮ್ಗಿಂತ ಇಂಡಿಯಾದವರೆಗೆ ಫಸ್ಟ್ ಹೊಟ್ಟೋಗಿರುತ್ತೆ. ಅವ್ರು ಅಲ್ಲಿಂದ ಫೋನ್ ಮಾಡಿ ಕೇಳ್ತಿರ್ತಾರೆ, ಅಮೆರಿಕಾದಲ್ಲಿ ಹಿಂಗಂತಲ್ವಾ, ಅದಾಯ್ತಂತಲ್ವಾ, ಇದಾಯ್ತಲ್ವಾ ಅಂತ. ನಾವ್ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಆಕ್ಚುಲಿ ವೀಕೆಂಡ್ ಬಂತು ಅಂದ್ಬಿಟ್ಟು ಅಣ್ಣನು ಎಲ್ಲ ಬಂದಿದ್ರಲ್ಲ, ನಾನು ನಮ್ಮ ಅಣ್ಣನ ಫ್ಯಾಮಿಲಿ, ತಮ್ಮನ ಫ್ಯಾಮಿಲಿ ಎಲ್ಲ ಸ್ಯಾನ್ ಆಂಟೋನಿಯೋ, ಆಸ್ಟಿನ್ ಕಡೆ ಎಲ್ಲ ಹೋಗೋಣ ಅಂತ ಟ್ರಿಪ್ ಹೊರಟೋಗ್ಬಿಟ್ವಿ. ಎಲ್ಲ ಈ ಮಳೆ ಗಿಳೆದು ಫ್ಲಡ್ಡಿಂಗು ಎಲ್ಲ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಆನ್ ದ ವೇ ಹೋಗೋ ಕಡೆ ಸಖತ್ ಮಳೆ, ಫುಲ್ ಮಳೆ. ಏನಪ್ಪಾ ಇದು, ವಾಪಸ್ ಹೊಟ್ಟೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಆಮೇಲೆಲ್ಲ ಚೆಕ್ ಮಾಡಿದ್ವಿ, ಸ್ಯಾನ್ ಆಂಟೋನಿಯೋದಲ್ಲೆಲ್ಲ ಏನೋ ಅಷ್ಟೊಂದು ಮಳೆ ಇಲ್ಲ ಅಂತ ಗೊತ್ತಾಯ್ತು. ಸೊ ಅಲ್ಲಿನ ಫೇಮಸ್ ರಿವರ್ ವಾಕ್ಗೆ ನೈಟ್ ಅಷ್ಟೊತ್ತಿಗೆ ತಲುಪ್ಕೊಂಡ್ವಿ. ಕ್ಯಾಲಿಫೋರ್ನಿಯಾ, ನ್ಯೂಯಾರ್ಕ್ಗೆಲ್ಲ ಕಂಪೇರ್ ಮಾಡಿದ್ರೆ ಟೆಕ್ಸಸ್ ಅಲ್ಲಿ ಅಂತ ಟೂರಿಸ್ಟ್ ಸ್ಪಾಟ್ಗಳೆಲ್ಲ ಏನಿಲ್ಲ. ಇಲ್ಲಿರೋದೇ 4 ಫೇಮಸ್ ಸಿಟಿಗಳು: ಡ್ಯಾಲಸ್, ಆಸ್ಟಿನ್, ಹ್ಯೂಸ್ಟನ್ ಮತ್ತು ಸ್ಯಾನ್ ಆಂಟೋನಿಯೋ. ನಾವಿರೋದು ಡ್ಯಾಲಸ್ ಹತ್ರ. ಸ್ಯಾನ್ ಆಂಟೋನಿಯೋಗೆ ಹೋಗಕ್ಕೆ ಒಂದು 5 hours ಡ್ರೈವ್ ಆಗುತ್ತೆ ನಮ್ಗೆ. ಈ ಸ್ಯಾನ್ ಆಂಟೋನಿಯೋ ಹತ್ರನೇ ಈ ಫ್ಲಡ್ಡಿಂಗ್ ಆಗಿದೆ ಅಂತೆಲ್ಲ ನ್ಯೂಸ್ ಇರೋದು. ಸ್ಯಾನ್ ಆಂಟೋನಿಯೋ ರಿವರ್ ವಾಕ್ ಫೇಮಸ್ ಟೂರಿಸ್ಟ್ ಸ್ಪಾಟ್. ಈ ರಿವರ್ ಸುತ್ತ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಇದೆ. ಸ್ಯಾನ್ ಆಂಟೋನಿಯೋ ಸ್ಪೆಕ್ಟ್ಯಾಕ್ಯುಲರ್ ಹೋಟೆಲ್ಸ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಬಾರ್ಸ್, ಶಾಪಿಂಗು, ಬಿಸ್ನೆಸ್, ಹಾಗೆ ಯೂನಿಕ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಆ ಬೋಟ್ ರೈಡ್ ಇಸ್ ದ ಬೆಸ್ಟ್ ಥಿಂಗ್. ಪ್ರಿನ್ಸಸ್ ಚಾರಿಯಟ್ ಹತ್ ಬಿಟ್ರೆ ಊರೆಲ್ಲ ಸುತ್ತಾಡಿಸ್ಕೊಂಡ್ ಬಿಡ್ತಾರೆ. ಜೊತೆಗೆ ನಮ್ಗೆ ಸಖತ್ತಾಗಿರೋ ಮೆಕ್ಸಿಕನ್ ಕಾನ್ಸರ್ಟ್ ಕೂಡ ಕೇಳಿಸ್ಕೊಳಕ್ ಸಿಕ್ತು. ನೀವು ಕೇಳಿ ಎಂಜಾಯ್ ಮಾಡಿ.